ಹಾಯ್ ಫ್ರೆಂಡ್ಸ್, ಹಿಂದಿನ ಕ್ಲಾಸ್ ಒಳಗೆ ನಾವೇನು ನೋಡಿದ್ವಿ ಅಂದ್ರೆ ಸೆಕೆಂಡ್ ಪಿ ಯು ಸಿ ಪೊಲಿಟಿಕಲ್ ಸೈನ್ಸ್ 5 ಮಾರ್ಕ್ಸಿಗೆ ಯಾವ ಬರ್ತಾವೆ 5 ಮಾರ್ಕ್ಸ್ಗೆ ಯಾವ ಬರ್ತಾವೆ 2 ಕ್ವಶನ್ ಹೇಳಿನಿ ರೀ ಫ್ರೆಂಡ್ಸ. 1ನೇ ಚಾಪ್ಟರ್ ಒಳಗೆ 2ನೇ ಚಾಪ್ಟರ್ ಒಳಗೆ 3ನೇ ಕ್ವಶನ್ ರೀ ಫ್ರೆಂಡ್ಸ. 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ. ಈ ಕ್ವಶನ್ ಯಾವಾಗ ಕೇಳ್ಯಾರಂದ್ರೆ 2016ಕ್ಕೆ ಕೇಳ್ಯಾರ. ಈ 2025ಕ್ಕೆ ಕೇಳೋ ಚಾನ್ಸಸ್ ಜಾಸ್ತಿ ಇರ್ತೈತ್ರಿ. ಆದ್ದರಿಂದ ನೀವು ಈ ಕ್ವಶನನ್ನು ಪ್ರಿಪೇರ್ ಆಗಬೇಕು. ಈ ಪ್ರಿಪೇರ್ ಆಗುವ ಮುಂಚೆ ಇಲ್ಲಿ ನೋಡ್ರಿ ನಾವು ಪಾಯಿಂಟ್ಸ್ ಹೇಳ್ತೀವಿ, ಆ ಪಾಯಿಂಟ್ಸ್ ಬರ್ಕೋರಿ, ಇಂಪಾರ್ಟೆಂಟ್ ಇರ್ತಾವೆ. ಅದನ್ನು ಬರ್ಕೊಂಡು ನೀವು ಸ್ಟಡಿ ಮಾಡ್ಬೋದು. ಇನ್ನು 3 ತಿಂಗಳ ಅದು ಐತ್ರಿ ಫ್ರೆಂಡ್ಸ. ಅದರ ಚಲೋ ತಂಗ ಸ್ಟಡಿ ಮಾಡಿರಿ. 3ನೇ ಪ್ರಶ್ನೆ, 1947ರ ಭಾರತದ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ. ಏನು ಕೇಳ್ಯಾರಂದ್ರೆ ಮುಖ್ಯಾಂಶಗಳನ್ನು ವಿವರಿಸಿ. ಮುಖ್ಯಾಂಶಗಳನ್ನು ವಿವರಿಸಿ. 15 ಆಗಸ್ಟ್ 1947ರಂದು ಭಾರತ ಮತ್ತು ಹಾಗೂ ಪಾಕಿಸ್ತಾನ ಎಂಬ 2 ಸ್ವತಂತ್ರ ಡೊಮಿನಿಯನ್ಗಳನ್ನು ಸ್ಥಾಪಿಸಲು ಅವಕಾಶ ನೀಡಿತ್ತು. ಏನಂದರೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ರೀ, ಅಂದ್ರೆ ಸ್ವಾತಂತ್ರ್ಯ ಆದ್ಮೇಲೆ ರೀ, 1947 ಸ್ವಾತಂತ್ರ್ಯ ಆದ್ಮೇಲೆ ರೀ. ಅದರ ಮುಖ್ಯಾಂಶಗಳು 15 ಆಗಸ್ಟ್ 1947ರಾಗ ಭಾರತ ಮತ್ತು ಪಾಕಿಸ್ತಾನ 2 ಸ್ವತಂತ್ರ ಡೊಮಿನಿಯನ್ಗಳನ್ನು ಸ್ಥಾಪಿಸಲಾಗಿತ್ತು. ಅಂದರೆ ಅವರು ಸ್ವತಂತ್ರವಾಗಿ ಇರಾಕ ಸ್ಥಾಪಿಸಿಕೊಳ್ಳಲು ಅವಕಾಶ ಕಲ್ಪಿಸಿಕೊಂಡಿತ್ತಂತ್ರಿ. ಸೆಕೆಂಡ್ ಒನ್, ಸಿಂಧ, ಬಲೂಚಿಸ್ತಾನ್ ಮತ್ತು ಪಶ್ಚಿಮ ಬಂಗಾಳ, ಪೂರ್ವ ಬಂಗಾಳ ಮತ್ತು ವಾಯು ಗಡಿಯ ಪ್ರಾಂತ್ಯಗಳನ್ನು ಮತ್ತು ಅಸ್ಸಾಂ, ಸಿಲ್ಹಟ್ ಪ್ರದೇಶಗಳಲ್ಲೂ ಬಿಟ್ಟು ಉಳಿದೆಲ್ಲ ಬ್ರಿಟಿಷರ ಇಂಡಿಯಾದ ಪ್ರಾಂತ್ಯಗಳು ಭಾರತಕ್ಕೆ ಸೇರಬೇಕು. ಅಂದ್ರೆ ಏನು ಬ್ರಿಟಿಷ್ ಆಕ್ರಮಣ ಮಾಡಿರಲ್ಲ ರೀ, ಅದರೊಳಗೆ ಇವನು ಬಿಟ್ಟ ಈ ಪ್ರಾಂತ್ಯಗಳನ್ನು ಬಿಟ್ಟ ಉಳ್ಕಿದ್ದೆಲ್ಲ ಭಾರತಕ್ಕೆ ಸೇರಬೇಕಂತ ಹೇಳಿದ್ದಾರೆ. ನೆಕ್ಸ್ಟ್ ಥರ್ಡ್ ಒನ್ ರೀ, ಗಡಿಗಳನ್ನು ಗುರುತಿಸಲು ಸರ್ ಸಿರಿಲ್ ರಾಡ್ಕ್ಲಿಫ್ ಅವರ ಅಧ್ಯಕ್ಷತೆಯಲ್ಲಿ ಕಮಿಷನನ್ನು ರಚಿಸಲಾಯಿತು. ಫೋರ್ತ್ ಒನ್, ಭಾರತದ ಮೇಲೆ ಬ್ರಿಟಿಷರ ಚಕ್ರಾಧಿಪತ್ಯವನ್ನು ಕೊನೆಗೊಂಡಿತು. ಬ್ರಿಟಿಷರು ಏನದ ಮಾಡ್ಯಾರ, ಚಕ್ರಾಧಿಪತ್ಯ ಕೊನೆಗೊಂಡಿತ್ತು ಬ್ರಿಟಿಷರು ಅಲ್ಲೇ ರೀ. ಬ್ರಿಟಿಷರ ಚಕ್ರಾಧಿಪತ್ಯ ಕೊನೆಗೊಂಡಿತ್ತು. ಫಿಫ್ತ್ ಒನ್, ಗೌರವ ಜನರಲ್ ಮತ್ತು ಪ್ರಾಂತ್ಯಗಳ ಗವರ್ನರ್ಗಳನ್ನು ಸಂವಿಧಾನಿಕ ಮುಖ್ಯಸ್ಥರಾಗಿದ್ದರು ಮತ್ತು ಶಾಸನ ರಚಿಸಲು ವಿಶೇಷಾಧಿಕಾರಿಗಳನ್ನು ಹೊಂದಿರುವುದಿಲ್ಲ. ಅವಾಗ ಹೊಂದಿರ್ಕಿಲ್ಲತ್ತ ಜನರಲ್ಗಳನ್ನು. ಮತ್ತು ನೆಕ್ಸ್ಟ್ ರೀ ಸಿಕ್ಸ್ತ್ ಒನ್, ಸೆಕೆಂಡರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆಯನ್ನು ರದ್ದಾಯಿತು. ಅವಾಗಿತ್ತು, ಆಮೇಲೆ ಅದನ್ನು ರದ್ದು ಮಾಡಿರ್ರಿ. ಕೊನೆಗೊಳ್ಳುತ್ತದೆ. ದೇಶದ ಸ್ವಾತಂತ್ರ್ಯಗಳು ಭಾರತವನ್ನು ಅಥವಾ ಪಾಕಿಸ್ತಾನ ಸೇರುವ ಇಲ್ಲವೇ ಸ್ವತಂತ್ರವಾಗಿ ಮುಂದುವರಿಯುವ ಅವಕಾಶವನ್ನು ಹೊಂದಿದ್ದವು.